ಹರೇ ಕೃಷ್ಣ, ಎಲ್ಲರಿಗೂ ನನ್ನ ಚಾನಲಲ್ಲಿ ವೆಲ್ಕಮ್. ಈ ವಿಡಿಯೋದಲ್ಲಿ 12 ರಾಶಿಗಳ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಜುಲೈ ಮಂತಲ್ಲಿ ನಿಮ್ಮ ದಿನಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಬೋದು. ರಾಶಿಗಳನ್ನ ಬರೆದು ನಾನು ಇಟ್ಟಿದ್ದೀನಿ ಆ್ಯಂಡ್ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡಿ ಕೂಡ ಇಟ್ಟಿದ್ದೀನಿ. ನೋಡ್ಕೊಳ್ಳಿ ನಿಮ್ಮ ರೀಡಿಂಗ್ ಆ್ಯಂಡ್ ನಿಮ್ಮ ರಾಶಿ ಯಾವುದು ಅದರ ಮೇಲೆ ನೀವು ರೀಡಿಂಗನ್ನು ನೋಡ್ಕೊಳ್ಳಿ. ಆ್ಯಂಡ್ ನೀವು ವಿಡಿಯೋನ ಮುಂದೆ ಓಡಿಸಿ ನೀವು ನಿಮ್ಮ ಒಂದು ರಾಶಿ ಬಂದಾಗ ಆ ಒಂದು ರೀಡಿಂಗನ್ನು ನೋಡ್ಕೋಬೋದು. ಇದು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ಈಗ ರೀಡಿಂಗನ್ನು ಶುರು ಮಾಡೋಣ. ಆಲ್ ದಿ ಬೆಸ್ಟ್. ನಿಮ್ಮ ಎಲ್ಲ ರಾಶಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಫಸ್ಟ್ ಒನ್ ಮೇಷ, ಕರ್ಕಾಟಕ, ಮಕರ ಮತ್ತು ಮೀನ ರಾಶಿಯವರದ್ದು ನೋಡೋಣ ಏನಿದೆ ಅಂತ. ಆಲ್ರೆಡಿ ನಾನು ಕಾರ್ಡನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ. ಕಾರ್ಡನ್ನು ಚೂಸ್ ಮಾಡೋಣ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ನೋಡ್ಕೊಳ್ಳಿ, ಮೇಷರಾಶಿ, ಕರ್ಕಾಟಕ, ಮಕರ ಮತ್ತು ಮೀನರಾಶಿಯವ್ರದ್ದು ರೀಡಿಂಗ್ ಇದು ಏನಿದೆ ಅಂತ ನೋಡೋಣ. ದ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ. 4 ಆಫ್ ಸಾರ್ಟ್ಸ್, 3 ಆಫ್ ಪೆಂಟಿಕಲ್, ಓಕೆ. ಮೇಷರಾಶಿ, ಕರ್ಕಾಟಕ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿಯವರಿಗೆ ಈ ಮಂತಲ್ಲಿ ನಿಮಗೆ ಯೂನಿವರ್ಸ್ ಯಾವ ಥರ ಗೈಡ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಸ್ಟ್ರಕ್ ಆಗಿದ್ದೀರಾ. ಎಷ್ಟು ಅಂದರೆ ಇವನ್ ನಿಮಗೆ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಷ್ಟೊಂದು ನೀವು ಸ್ಟ್ರಕ್ ಆಗಿಬಿಟ್ಟಿದ್ದೀರಾ. ಬಟ್ ನೀವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬಟ್ ಈ ಮಂತಲ್ಲಿ ಮಾಡೋದಕ್ಕೆ ಹೋಗಬೇಡಿ. ತುಂಬ ಪ್ರಾಬ್ಲಮ್ಸನ್ನು ನೋಡ್ತೀರಾ. ಆ್ಯಂಡ್ ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕೆ ಒಂದು ತಕ್ಕಂತಹ ಇನ್ಕಮ್ ಬಂದ್ರೂ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಇಲ್ಲ ಬಂದಿಲ್ಲ ಅಂತ ಸುಳ್ಳು ಹೇಳಿ ಅವರೇ ಆ ಒಂದು ಏನು ಲಾಭ ಏನಿರುತ್ತೆ ಅದನ್ನಷ್ಟು ಅವರೇ ಇಟ್ಕೊಳ್ಳೋ ಚಾನ್ಸಸ್ ಇದೆ. ಆ್ಯಂಡ್ ನೀವು ಇಲ್ಲಿ ನಿಮಗೆ ಎಲ್ಲ ಒಂದು ಫೆಸಿಲಿಟಿನೂ ಇದೆ, ಬಟ್ ನೀವು ಅದನ್ನು ನೋಡ್ತಾ ಇಲ್ಲ. ಆ್ಯಂಡ್ ಸ್ಟ್ರಕ್ ಆಗಿದ್ದೀರಾ ನೀವು, ನಿಮ್ಗೆ ಅದು ಕಾಣಿಸ್ತಾನೇ ಇಲ್ಲ. ನಿಮ್ಮ ಬ್ಯಾಕ್ ಸೈಡ್ ಏನು ನಡೀತಾ ಇದೆ ಅನ್ನೋದೇ ನಿಮಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಫ್ಯಾಮಿಲಿನ ಮರಿತಾ ಇದ್ದೀರಾ. ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಲಾಸ್ಟ್ ಎಷ್ಟು ಅಂದರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮಾಡಿಕೊಂಡು ನಿಮ್ಮ ಇನ್ಕಮನ್ನು ನೀವು ಪಡ್ಕೋತೀರಾ, ಬಟ್ ಆದರೂ ನಿಮಗೆ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ. ಆ್ಯಂಡ್ ಆಫ್ಟರು ನಿಮಗೆ ಸೆಲೆಬ್ರೇಷನ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ತುಂಬ ಚೆನ್ನಾಗಿರ್ತೀರಾ. ಆಲ್ ದ ಬೆಸ್ಟ್. ನೋಡೋಣ ಏಂಜಲ್ಸ್ ಯಾವ ಥರ ಗೈಡ್ ಮಾಡ್ತಾರೆ ಅಂತ. ಏಂಜಲ್ಸ್ ಗೈಡ್ನ ಕೇಳೋಣ, ಯಾವ ಥರ ಗೈಡ್ ಮಾಡ್ತಾರೆ ಅಂತ. ಏಂಜಲ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ನನ್ನ ವ್ಯೂವರ್ಸ್ಗೆ. ಜುಲೈ ಮಂತಲ್ಲಿ ಅವ್ರ ಲೈಫಲ್ಲಿ ಎಲ್ಲದೂ ಚೆನ್ನಾಗಾಗೋ ಥರ ಮಾಡಿ. ರಿಕವರಿ, ಎಲ್ಲನೂ ರಿಕವರಿ ಮಾಡ್ಕೋತೀರಾ ಅಂತ ಹೇಳ್ತಾ ಇದ್ದಾರೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನನ್ನು ಕೇಳಿ. ಇಲ್ಲೂ ನೋಡಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ, ನೀವು ಬಟ್ ನೋಡ್ತಾ ಇಲ್ಲ, ಆದರೂ ನೀವು ಆ ಒಂದು ನೆಗೆಟಿವಿಟಿಯಲ್ಲಿ ಮುಳುಗೋಗಿದ್ದೀರಾ. ಆ್ಯಂಡ್ ನೀವು ವಾದ ಮಾಡಿ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಮ ಲಾಭವನ್ನು ತಗೋತೀರಾ, ಬಟ್ ಅದು ನಿಮಗೆ ಒಂದು ಸ್ವಲ್ಪ ಗಿಲ್ಟಿ ಫೀಲ್ ಆಗುತ್ತೆ. ಆಫ್ಟರ್ ನಿಮಗೆ ಸೆಲೆಬ್ರೇಷನ್ ಇದೆ, ಬಟ್ ಸಂಬಂಧಗಳ ಹಾಳಾದಮೇಲೆ ಯಾವುದೇ ಒಂದು ಸಾರಿ ಆಯಿತು ಅಂತ ಕೇಳೋದಾಗಿರಲಿ, ಕ್ಷಮಿಸಿ ಅಂತ ಕೇಳೋದಾಗಿರಲಿ, ಅದು ವರ್ಕ್ ಆಗಲ್ಲ. ಯಾಕೆಂದರೆ ಕನ್ನಡಿ ಒಂದು ಸಾರಿ ಒಡೆದೋಯ್ತು ಅಂದರೆ ಅದನ್ನ ಹೇಗೆ ಮತ್ತೆ ಜೋಡಿಸೋದಕ್ಕೆ ಆಗೋದಿಲ್ವೋ, ಮನಸ್ಸುಗಳು ಹಾಗೇ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಇಂಟ್ಯೂಷನನ್ನು ಕೇಳಿ. ಆ್ಯಂಡ್ ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಈ ಮಂತಲ್ಲಿ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಆ್ಯಂಡ್ ಎಲ್ಲವೂ ನಿಮಗೆ ಸಿಗುತ್ತೆ. ಲಾಸ್ಟಲ್ಲಿ ಸೆಲೆಬ್ರೇಷನ್ ಖಂಡಿತ ಇದೆ. ಡೋಂಟ್ ವರಿ. ಸ್ವಲ್ಪ ನೀವು ಮುಂಜಾಗ್ರತೆನ ವಹಿಸಬೇಕು, ಸ್ಟ್ರಕ್ ಆಗಬೇಡಿ. ಇದು ನಿಮ್ಮ ರೀಡಿಂಗ್ ಆಗಿತ್ತು.
ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇದನ್ನು ಟ್ರಿಪಲ್ ಪ್ರೊಟೆಕ್ಷನ್ ರಾಖಿ ಅಂತ ಕರಿತೀವಿ. ಇದರಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಇದೆ, ಟೈಗರ್ ಐ ಇದೆ ಆ್ಯಂಡ್ ಹ್ಯಾಮಟೈಟ್ ಇದೆ. ಸೊ ಇದನ್ನು ರಾಖಿ ಹಬ್ಬ ಬಂತು ಅಲ್ವಾ, ಸೊ ಹಾಗಾಗಿ ಪ್ರಿಪೇರ್ ಮಾಡಿದ್ದೀನಿ. ಯಾರಿಗಾದರೂ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಇದು ತುಂಬ ಕಾಸ್ಟ್ಲಿ ಏನೂ ಇಲ್ಲ, 150ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬ್ರದರ್ಗೆ ನೀವು ಒಂದೊಳ್ಳೆ ಗಿಫ್ಟ್ ಕೊಡಬೇಕು ಅಂದರೆ ಇದನ್ನು ನೀವು ಕೊಡ್ಬೋದು. ಆ್ಯಂಡ್ ಇದು ಟ್ರಿಪಲ್ ಪ್ರೊಟೆಕ್ಷನ್ ರಾಖಿ. ಇದು ನಿಮ್ಮ ಬ್ರದರ್ನ ಔರಾವನ್ನು ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿಮ್ಮ ಬ್ರದರ್ನ ರಕ್ಷಣೆ ಮಾಡುತ್ತೆ. ಆ್ಯಂಡ್ ಇಲ್ಲೊಂದಿದೆ, ಇದು ಲವ್ಗೆ, ಅಂದರೆ ನಿಮ್ಮ ಮತ್ತು ನಿಮ್ಮ ಬ್ರದರ್ ಮಧ್ಯೆ ಲವ್ ಚೆನ್ನಾಗಿರಲಿ, ನಿಮ್ಮ ಬ್ರದರ್ ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ. ಇದು ಗ್ರೀನ್ ಅವೆಂಚುರಿನು, ಇದು ಬಂದು ರೋಸ್ ಕ್ವಾರ್ಟ್ಸು ಆ್ಯಂಡ್ ಇಲ್ಲಿದೆ ಅಲ್ವಾ, ಇದು ಕ್ಲಿಯರ್ ಕ್ವಾರ್ಟ್ಸು. ಇದು ಏನು ಮಾಡುತ್ತೆ ಅಂದರೆ ನಿಮ್ಮ ಮತ್ತು ನಿಮ್ಮ ಬ್ರದರ್ ಮಧ್ಯೆ ಒಂದು ಬಾಂಡಿಂಗ್ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಮ ಬ್ರದರ್ನ ಹಾರ್ಟ್ ಚಕ್ರವನ್ನು ಹೀಲ್ ಮಾಡುತ್ತೆ. ಇದು 2ನೇ ರಾಖಿ. ಆ್ಯಂಡ್ ಇನ್ನೊಂದಿದೆ 7 ಚಕ್ರ ರಾಖಿ ಅಂತ. ಇದು ನೋಡಿ, ಇದು 7 ಚಕ್ರ ರಾಖಿ. 7 ಚಕ್ರಗಳು, ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ಆ 7 ಚಕ್ರಗಳಿಗೂ ಸಂಬಂಧಿಸಿದಂಥ ಒಂದು ಸ್ಟೋನ್ಸ್ ಇಲ್ಲಿದೆ ಆ್ಯಂಡ್ ಅದೇ ಕಲರಲ್ಲಿನೇ ಇದೆ. ಆ್ಯಂಡ್ ಇದನ್ನು ನೀವು ಧರಿಸೋದ್ರಿಂದ ನಿಮ್ಮ 7 ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ, ಹೀಲ್ ಆಗುತ್ತೆ ಆ್ಯಂಡ್ ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ ಹೋದ್ಮೇಲೆ ಖಂಡಿತ ಪಾಸಿಟಿವಿಟಿ ಬರುತ್ತೆ. ಆ್ಯಂಡ್ ಇದನ್ನು ನೀವು ನಿಮ್ಮ ಬ್ರದರ್ಗೆ ಒಂದು ಗಿಫ್ಟಾಗಿ ಕೊಡ್ಬೋದು. ಥ್ಯಾಂಕ್ ಯು. ಇವಾಗ ನೆಕ್ಸ್ಟ್ ಕಾರ್ಡ್ ರೀಡಿಂಗನ್ನು ಮಾಡೋಣ. ನೋಡ್ಕೊಳ್ಳಿ, ಪೈಲ್ 2 ಮಿಥುನ, ಸಿಂಹ, ತುಲಾ ಮತ್ತು ಧನಸ್ಸು. ಕಾರ್ಡ್ನ ಶಫಲ್ ಮಾಡ್ತೀನಿ. ಫಸ್ಟ್ ಕಾರ್ಡು, ಸೆಕೆಂಡ್ ಕಾರ್ಡ್, ಫೋರ್ತ್. ಪ್ರೇ ಮಾಡ್ಕೊಳ್ಳಿ ನಿಮ್ಮ ಒಂದು ರೀಡಿಂಗ್ ಚೆನ್ನಾಗಿರಲಿ ಅಂತ. ನೋಡ್ಕೊಳ್ಳಿ, ಮಿಥುನ, ಸಿಂಹ, ತುಲಾ ಮತ್ತು ಧನಸ್ಸು. ದ ಹೀರೋ ಪಾಯಿಂಟ್ ಬಂದಿದೆ. ಓಕೆ, ವಾವ್. ಈ ಮಂತಲ್ಲಿ ನೀವು ತುಂಬ ಚೆನ್ನಾಗಿ ಬಿಸ್ನೆಸ್ಸನ್ನು ಮಾಡ್ತೀರಾ. ಎಷ್ಟು ಅಂದರೆ ನೀವು ಕೇರ್ಲೆಸ್ ಆಗ್ತೀರಾ, ಅಷ್ಟು ಒಂದು ಅಂದರೆ ನಾನು ಇಲ್ಲದೆ ಹೋದರೂ ನನ್ನ ಬಿಸ್ನೆಸ್ ನಡೆಯುತ್ತೆ ಅನ್ನೋ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಎಲ್ಲದೂ ನಿಮ್ಮ ಕೈಯಲ್ಲೇ ಇದೆ, ಬಟ್ ಒಂದು ಸ್ವಲ್ಪ ನೀವು ನೆಗ್ಲೆಕ್ಟ್ ಮಾಡ್ತೀರಾ ಫ್ಯಾಮಿಲಿನ. ಯಾಕೆ ಅಂದರೆ ತುಂಬ ಬಿಸ್ನೆಸ್ ಅಂತ ನೀವು ಹೋಗ್ತೀರಾ, ಬಿಸ್ನೆಸ್ ಕಡೆ ತುಂಬ ಒಲವು ಇರೋದರಿಂದ ನೀವು ಆ ಕಡೆನೇ ಫುಲ್ಲು ಕಾನ್ಸಂಟ್ರೇಟ್ ಮಾಡ್ತೀರಾ. ನೀವು ಫ್ಯಾಮಿಲಿಗೆ ಟೈಮ್ ಕೊಡೋದಿಲ್ಲ. ಫ್ಯಾಮಿಲಿಯವರು ತುಂಬ ಅಪ್ಸೆಟ್ ಆಗ್ತಾರೆ. ಸೊ ಫ್ಯಾಮಿಲಿಯವರು ಅಪ್ಸೆಟ್ ಆದಮೇಲೆ ನಿಮ್ಮ ಒಂದು ಫ್ಯಾಮಿಲಿ ಇಶ್ಯೂ ಕೋರ್ಟ್ಗೆ ಹೋಗಬಹುದು. ಸೊ ಆ ಥರ ಒಂದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನೀವು ಕೋರ್ಟಲ್ಲಿ ವಾದ ಮಾಡ್ತೀರಾ, 50-50 ಅನ್ನುವಂತಹ ಒಂದು ಸಂದರ್ಭ ಬರುತ್ತೆ. ಬಟ್ ಲಾಸ್ಟಲ್ಲಿ ನೀವು ಗೆಲ್ತೀರಾ. ಗೆದ್ದರೂ ಆ ಒಂದು ಖುಷಿ ನಿಮ್ಮಲ್ಲಿ ಇರೋದಿಲ್ಲ. ಅಂದರೆ ಫ್ಯಾಮಿಲಿನೇ ಇಲ್ಲ ಅಂದರೆ ನೀವು ಹೇಗೆ ಒಂದು ನಿಮ್ಮ ಲೈಫನ್ನು ಕಳೀತೀರಲ್ವ. ಸೊ ಹಾಗಾಗಿ ಸ್ವಲ್ಪ ನೀವು ಫ್ಯಾಮಿಲಿಗೆ ಇಂಪಾರ್ಟೆಂಟ್ ಕೊಟ್ಟರೆ ಇಲ್ಲಿ ಇದು ಯಾವುದೂ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರೋದಿಲ್ಲ. ಆ್ಯಂಡ್ ನೀವು ಮಾಡಬೇಕಾಗಿರೋದು ನಿಮ್ಮ ಫ್ಯಾಮಿಲಿಗೆ ಟೈಮನ್ನು ಕೊಡಿ. ಈ ಮಂತಲ್ಲಿ ಓನ್ಲಿ ಬಿಸ್ನೆಸ್ ಅಂತ ಹೋಗೋದಕ್ಕೆ ಹೋಗಬೇಡಿ. ಬಿಸ್ನೆಸ್ಸನ್ನು ಮಾಡಿ, ಬಟ್ ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಏಂಜಲ್ಸ್ ಯಾವ ಥರ ಗೈಡ್ ಮಾಡ್ತಾರೆ ನೋಡೋಣ. ಪ್ಲೀಸ್ ಏಂಜಲ್ಸ್ ನನ್ನ ವ್ಯೂವರ್ಸ್ಗೆ ಹೆಲ್ಪ್ ಮಾಡಿ. ಪರ್ಫೆಕ್ಟ್ ಟೈಮಿಂಗ್. ಎರಡು ಏಂಜಲ್ ಕಾರ್ಡ್ನ ನಾನು ಪಿಕ್ ಮಾಡಿದ್ದೀನಿ. ಒಂದು ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ, ಇನ್ನೊಂದು ವಿತಿನ್ ದಿ ನೆಕ್ಸ್ಟ್ 5 ವೀಕ್ಸ್ ಅಂತ ಬರ್ತಾ ಇದೆ. ನೀವು ಈ ಮಂತಲ್ಲಿ ಏನು ಸಕ್ಸಸ್
ಆಗಬೇಕು ಅಂತ ವರ್ಕ್ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ ಅಲ್ವಾ, ಅದನ್ನು ಇನ್ನೊಂದು ಸ್ವಲ್ಪ ದಿನ ಅಂದರೆ ಒಂದು ಕೆಲವೊಂದು ವೀಕ್ಗಳಲ್ಲೇ ನೀವು ಸಕ್ಸಸ್ ಮಾಡ್ತೀರಾ. ಬಟ್ ಫ್ಯಾಮಿಲಿನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಇನ್ನು ಸ್ವಲ್ಪ ದಿನದಲ್ಲಿ ಕೆಲವು ವಾರಗಳಲ್ಲಿ ನಿಮಗೆ ಖಂಡಿತ ಬರುತ್ತೆ. ಬಟ್ ಇದೇ ಒಂದೇ ತಿಂಗಳಲ್ಲಿ ನೀವು ಎಲ್ಲ ಟೈಮನ್ನು ನೀವು ಬಿಸ್ನೆಸ್ಸಿಗೆ ಹಾಕೋದ್ರಿಂದ ನೀವು ಫ್ಯಾಮಿಲಿಗೆ ಟೈಮ್ ಕೊಡೋದಿಲ್ಲ. ಫ್ಯಾಮಿಲಿಗೆ ಟೈಮ್ ಕೊಡೋದಿಲ್ಲ ಅಂದರೆ ನಿಮಗೆ ಒಂದು ಡಿವೋರ್ಸ್ ಆಗುವಂತಹ ಸಂದರ್ಭ ಇರುತ್ತೆ. ಆ್ಯಂಡ್ ಡಿವೋರ್ಸ್ ಆದರೆ ಅಲ್ಲಿಗೆ ನೀವು ಸಿಂಗಲ್ ಆಗ್ತೀರಾ. ಸಿಂಗಲ್ ಆಗಿ ಇದ್ದರೆ ನಿಮಗೆ ಯಾರೂ ಇಲ್ಲ ಅಂದರೆ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತೀರಾ ಅಲ್ವಾ. ಅದೇ ಫ್ಯಾಮಿಲಿ ನಿಮ್ಮ ಜೊತೆಗಿದ್ದರೆ ನೀವು ತುಂಬ ಖುಷಿಯಾಗಿರ್ತೀರ, ಹ್ಯಾಪಿಯಾಗಿರ್ತೀರ. ಈ ಮಂತ್ ಅಲ್ಲದೆ ಹೋದರೂ ಇನ್ನು ಕೆಲವು ವಾರಗಳಲ್ಲಿ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ. ಸೊ ಹಾಗಾಗಿ ಪರ್ಫೆಕ್ಟ್ ಟೈಮಿಂಗ್ ಖಂಡಿತ ಬರುತ್ತೆ ಕೆಲವು ವಾರಗಳಲ್ಲಿ. ಹಾಗಾಗಿ ಒಂದು ಸ್ವಲ್ಪ ನೀವು ನಿಮ್ಮ ಫ್ಯಾಮಿಲಿ ಕಡೆ ಟೈಮನ್ನು ಕೊಡಿ. ಫ್ಯಾಮಿಲಿ ಕಡೆ ಟೈಮ್ ಕೊಟ್ಟರೆ ಎಲ್ಲದೂ ಬ್ಯಾಲೆನ್ಸಿಂಗ್ ಆಗಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ತೀರ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇದನ್ನು ಟ್ರಿಪಲ್ ಪ್ರೊಟೆಕ್ಷನ್ ರಾಖಿನ ಪ್ರಿಪೇರ್ ಮಾಡಿದ್ದೀನಿ. ರಾಖಿ ಹಬ್ಬ ಬಂತು ಅಂತ ಇದನ್ನು ನೀವು ನಿಮ್ಮ ಬ್ರದರ್ಗೆ ಗಿಫ್ಟಾಗಿ ಕೊಡ್ಬೋದು. ಇದರಲ್ಲಿ ಟೈಗರ್ ಐ ಇದೆ, ಬ್ಲ್ಯಾಕ್ ಟರ್ಮಲಿನ್ ಇದೆ, ಹ್ಯಾಮಟೈಟ್ ಇದೆ ಆ್ಯಂಡ್ ಕ್ಲಿಯರ್ ಕ್ವಾರ್ಟ್ಸ್ ಇದೆ. ಕ್ಲಿಯರ್ ಕ್ವಾರ್ಟ್ಸು ಇಂಟ್ಯೂಷನನ್ನು ಕ್ಲಿಯರ್ ಮಾಡೋದಕ್ಕೆ ಆ್ಯಂಡ್ ಸಹಸ್ರಾರವನ್ನು ಕ್ಲಿಯರ್ ಮಾಡುತ್ತೆ, ಸಹಸ್ರಾರ ಚಕ್ರವನ್ನು. ಆ್ಯಂಡ್ ಇದಿಷ್ಟು ಬಂದು ನಿಮ್ಮ ಬ್ರದರ್ಗೆ ನಜರ್ ಏನು ದೃಷ್ಟಿದೋಷ ಇರುತ್ತೆ ಅದನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಬ್ಲ್ಯಾಕ್ ಮ್ಯಾಜಿಕ್ ಏನು ಹೇಳ್ತೀವಲ್ವ ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪ್ರೊಟೆಕ್ಷನನ್ನು ಕೊಡುತ್ತೆ. ಟ್ರಿಪಲ್ ಪ್ರೊಟೆಕ್ಷನ್ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಪ್ರೊಟೆಕ್ಷನನ್ನು ಕೊಡುತ್ತೆ ಟೋಟಲಿ. ಇದನ್ನು ನೀವು ಗಿಫ್ಟಾಗಿ ನಿಮ್ಮ ಬ್ರದರ್ಗೆ ಕೊಡ್ಬೋದು. ಆ್ಯಂಡ್ ಇಲ್ಲೊಂದಿದೆ, ಇದು ಲವ್ ಅಟ್ರಾಕ್ಟಿಂಗ್ ರಾಖಿ ಅಂತ. ಬ್ರದರ್ ಮತ್ತು ಸಿಸ್ಟರ್ ಮಧ್ಯೆ ಇರುವಂತಹ ಏನು ಇದಿದೆ ಅಲ್ವಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ನಮ್ಮ ಬ್ರದರ್ ನನಗೆ ಕಾಳಜಿನೇ ಮಾಡಲ್ಲ ಅಂತ ಯಾರಿಗೆ ಇರುತ್ತೆ ನೋಡಿ, ಅಂಥವರು ಇದನ್ನು ನಿಮ್ಮ ಬ್ರದರ್ಗೆ ಕೊಡ್ಬೋದು. ಇದರಲ್ಲಿ ನಾನು ಕ್ಲಿಯರ್ ಕ್ವಾರ್ಟ್ಸ್ ಮತ್ತು ಗ್ರೀನ್ ಅವೆಂಚುರಿನ್ ಮತ್ತು ರೋಸ್ ಕ್ವಾರ್ಟ್ಸನ್ನು ಹಾಕಿ ಆ ಒಂದು ಬೀಡ್ಸನ್ನು ಹಾಕಿ ಈ ಒಂದು ರಾಖಿನ ಮಾಡಿದ್ದೀನಿ. ಇದನ್ನು ನಿಮ್ಮ ಬ್ರದರ್ಗೆ ನೀವು ಗಿಫ್ಟಾಗಿ ಕೊಡೋದ್ರಿಂದ ನಿಮ್ಮ ಮತ್ತು ಅವ್ರ ಮಧ್ಯೆ ಒಂದು ಬಾಂಡಿಂಗ್ ಚೆನ್ನಾಗೇ ಆಗುತ್ತೆ. ಆ್ಯಂಡ್ ಇಲ್ಲಿದೆ, ಇದು 7 ಚಕ್ರ ರಾಖಿ. ಇಲ್ಲಿ ನೋಡ್ಬೋದು ನೀವು 7 ಚಕ್ರಗಳಿಗೂ ಸಂಬಂಧಿಸಿದಂಥ ಒಂದು ಸ್ಟೋನ್ಸನ್ನು, ಬೀಡ್ಸನ್ನು ಹಾಕಿ ಈ ಒಂದು ರಾಖಿನ ಪ್ರಿಪೇರ್ ಮಾಡಿದ್ದೀನಿ. ಇದನ್ನು ನಿಮ್ಮ ಬ್ರದರ್ಗೆ ನೀವು ಗಿಫ್ಟಾಗಿ ಕೊಡೋದ್ರಿಂದ ನಿಮ್ಮ ಬ್ರದರ್ 7 ಚಕ್ರಗಳು ಬ್ಯಾಲೆನ್ಸಿಂಗ್ ಆಗಿ ಅವರು ಒಂದು ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು. ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಗಿದೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡಿ. ಥ್ಯಾಂಕ್ ಯು. ಫೈಲ್ ನಂಬರ್ 3ಗೆ ವೆಲ್ಕಮ್. ಇಲ್ಲಿ ನೋಡ್ಬೋದು ವೃಷಭ, ಕನ್ಯಾ, ವೃಶ್ಚಿಕ ಮತ್ತು ಕುಂಭರಾಶಿಯವರು ನೋಡ್ಕೊಳ್ಳಿ ನಿಮ್ಮ ರೀಡಿಂಗ್ ಏನಿದೆ ಅಂತ ಈ ಮಂತಲ್ಲಿ ನೋಡೋಣ. ಕಿಂಗ್ ಆಫ್ ಕಪ್ಸ್, 2 ಆಫ್ ಪೆಂಟಿಕಲ್. ವಾವ್, ಓಕೆ. ಇಲ್ಲಿ ನಿಮಗೆ ನಿಮ್ಮ ಥರ್ಡ್ ಐ ಚಕ್ರ ಆ್ಯಕ್ಟಿವ್ ಆಗುವಂತಹ ಒಂದು ಸಂದರ್ಭ ಬರಬಹುದು. ಆ್ಯಂಡ್ ನೀವು ಅದನ್ನು ಗುರುತಿಸ್ತಾ ಇಲ್ಲ, ಅಂದರೆ ನಿಮಗದು ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಒಂದು ಸ್ವಲ್ಪ ನೀವು ಯಾವ ಗುರುಗಳ ಹತ್ರ ಕಲಿತಾ ಇದ್ದೀರಾ, ಯಾವ ಗುರುಗಳ ಹತ್ರ ಲರ್ನ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ. ಆ್ಯಂಡ್ ಇನ್ಫಿನೈಟ್ ಎನರ್ಜಿ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ, ಬಟ್ ನೀವು ನೋಡ್ತಾನೇ ಇಲ್ಲ. ತುಂಬ ವರ್ಷಗಳಿಂದ ನೀವು ತಪಸ್ಸು ಮಾಡ್ತಾ ಇದ್ದೀರಾ, ಆದರೆ ಈಗ ನಿಮ್ಮ ಕೈಗೆ ಸಿಗುವಂತಹ ಚಾನ್ಸಸ್ ಬಂದಿದೆ, ಬಟ್ ನೀವು ಅಬ್ಸರ್ವ್ ಮಾಡ್ತಾನೇ ಇಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಇಲ್ವಾ ಅಥವಾ ಲೇಜಿ ಆಗಿದ್ದೀರಾ? ಇಲ್ಲಿ ನೋಡಿದ್ರೆ ಆ ಒಂದು ಎನರ್ಜಿ ನಿಮಗೆ ಕಾಯ್ತಾ ಇದೆ, ಬಟ್ ನೀವು ಅದನ್ನು ನೋಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ನೀವು ಕಣ್ಣು ಮುಚ್ಕೊಂಡು ಏನೋ ಧ್ಯಾನ ಮಾಡ್ತಾ ಇದ್ದೀರಾ.
ಇದೇ ವಿಷಯವಾಗಿ ನಿಮ್ಮಲ್ಲಿ ತುಂಬ ಕೋಪ ಬರ್ತಾ ಇದೆ. ಬೇಡಪ್ಪ ಈ ಸಹವಾಸ ಅನ್ನುವಂತಹ ಸಂದರ್ಭ ಬಂದಿದೆ. ಆ್ಯಂಡ್ ಈ ಮಂತಲ್ಲಿ ನೀವು ಅಂದ್ಕೊಂಡಿರುವಂತಹ ಕೆಲಸ ಆಗೇ ಆಗುತ್ತೆ, ಡೋಂಟ್ ವರಿ. ಬಟ್ ನೀವು ಕಣ್ಬಿಟ್ಟು ನೋಡಿ. ಆ್ಯಂಡ್ ನಿಮ್ಮ ಹೈಯರ್ ಎನರ್ಜಿ ಏನಿದೆ, ಹೈಯರ್ ಗೈಡೆನ್ಸ್ ಏನಿದೆ, ಅದನ್ನು ಒಂದು ಸ್ವಲ್ಪ ಕ್ವೆಶ್ಚನ್ ಮಾಡಿ. ನಿಮಗೆ ಖಂಡಿತ ಇನ್ಫಿನೈಟ್ ಎನರ್ಜಿ, ಎಷ್ಟು ಅಂದರೆ ನೀವು ಇಷ್ಟು ವರ್ಷ ತಪಸ್ಸು ಮಾಡಿದ್ದು ಎಲ್ಲದಕ್ಕೂ ಈಗ ಆನ್ಸರ್ ಸಿಗುವಂತಹ ಸಂದರ್ಭ. ಅಂದರೆ ಇವಾಗ 1000 ಉಳಿ ಪೆಟ್ಟು ಬಿದ್ದರೆ ಒಂದು ಶಿಲೆ ಮೂರ್ತಿ ಆಗುತ್ತೆ ಅಂದರೆ 999 ಪಿಟ್ಟು ಆಲ್ರೆಡಿ ಆಗಿದೆ. ಬಟ್ ಇನ್ನು ಒಂದು ಮಾತ್ರ ಬಾಕಿ ಇದೆ. ಅಂತಹ ಸಿಚುವೇಶನ್ನು ಇಲ್ಲಿ ಇರೋದು. ತುಂಬ ಅಪ್ ಆ್ಯಂಡ್ ಡೌನ್ಸನ್ನು ನೋಡಿ ನೀವು ಒಂದು ಸಾಧನೆಯನ್ನು ಮಾಡಿ ಕೊನೆಯ ಹಂತಕ್ಕೆ ಬಂದಿದ್ದೀರಾ. ಬಟ್ ಲಾಸ್ಟ್ ಹಂತದಲ್ಲಿ ನೀವು ಸಾಕಾಗಿ ಸುಸ್ತಾಗಿಬಿಟ್ಟಿದ್ದೀರಾ. ಸೊ ಆ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ. ಸೊ ಹೋಪನ್ನು ಕಳ್ಕೋಬೇಡಿ. ಖಂಡಿತ ಸಕ್ಸಸ್ ನಿಮಗೇನೆ. ಇನ್ನೊಂದು ಸ್ವಲ್ಪ ಅಂದರೆ ಚೂರು ವೇಟ್ ಮಾಡಿ. ಏಂಜಲ್ಸ್ ಯಾವ ಥರ ಗೈಡ್ ಮಾಡ್ತಾರೆ ಅಂತ ನೋಡೋಣ. ಲಿಸನ್ ಟು ಯುವರ್ ಇಂಟ್ಯೂಷನ್, ಬಿ ಅಸರ್ಟಿವ್. ನಿಮ್ಮ ಇಂಟ್ಯೂಷನನ್ನು ಕೇಳಿ. ಖಂಡಿತ ಸಕ್ಸಸ್ ಇದೆ. ಆ್ಯಂಡ್ ಆಲ್ರೆಡಿ ಆಗೋಗಿದೆ. ಬಟ್ ಇನ್ನು 1% ನೀವು ತುಂಬ ಹೋಪನ್ನು ಕಳ್ಕೊಂಡು ಬಿಟ್ಟಿದ್ದೀರ. ಇನ್ನೇನು ನಿಮ್ಮ ಕೈಗೆ ಎಲ್ಲದೂ ಬರೋ ಒಂದು ಎನರ್ಜಿ ಇದೆ ನೋಡಿ. ರೇನ್ಬೋ ಕಲರ್ಸ್ ಎಲ್ಲ ಇದೆ. ನಿಮ್ಮ 7 ಚಕ್ರಗಳು ಹೀಲ್ ಆಗಿದೆ ಆಲ್ರೆಡಿ. ಬಟ್ ಹೋಪ್ ಯಾಕೆ ಕಳ್ಕೊಂಡಿದ್ದೀರ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡಿ. ಇದೊಂದು ಮಂತ್ ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಸ್ಪಿರಿಚುವಲ್ ವೇನಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ಖಂಡಿತ ಸಕ್ಸಸ್ ಇದೆ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ಎಲ್ರಿಗೂ. ಆ್ಯಂಡ್ ಇಲ್ಲಿ ನೋಡ್ಬೋದು, ನಾನು ರಾಖಿನ ಪ್ರಿಪೇರ್ ಮಾಡಿದ್ದೀನಿ. ರಾಖಿ ಹಬ್ಬ ಬಂತು ಅಲ್ವಾ, ಸೊ ಹಾಗಾಗಿ ನಿಮ್ಮ ಬ್ರದರ್ಗೆ ನೀವು ಇದನ್ನು ಗಿಫ್ಟಾಗಿ ಕೊಡ್ಬೋದು. ಇಲ್ಲಿ ನೋಡ್ಬೋದು, ಇದು 7 ಚಕ್ರ ರಾಖಿ ಅಂತ. ಇದನ್ನು ನೀವು ನಿಮ್ಮ ಬ್ರದರ್ಗೆ ಗಿಫ್ಟಾಗಿ ಕೊಡೋದ್ರಿಂದ ನಿಮ್ಮ ಬ್ರದರ್ನ 7 ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ನೀವು ಗಿಫ್ಟಾಗಿ ಕೊಡೋದ್ರಿಂದ ನಿಮ್ಮ ಬ್ರದರ್ಗೆ ಟ್ರಿಪಲ್ ಪ್ರೊಟೆಕ್ಷನ್ ಸಿಗುತ್ತೆ. ಅಂದರೆ ನಜರ್ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಅಂಥದ್ರಿಂದ ಆಗಿರ್ಬೋದು. ಈ ಥರ ನಿಮ್ಮ ಬ್ರದರ್ಗೆ ಇದು ರಕ್ಷಣೆಯನ್ನು ಕೊಡುತ್ತೆ. ಇದರಲ್ಲಿ ಬ್ಲ್ಯಾಕ್ ಟರ್ಮಲಿನ್ನು, ಟೈಗರ್ ಐ ಮತ್ತು ಹೆಮಟೈಟ್ ಇದೆ. ಇದರಲ್ಲಿ 7 ಚಕ್ರಗಳಿಗೆ ಸಂಬಂಧಿಸಿದಂತಹ ಒಂದು ಸ್ಟೋನ್ಸ್ ಇದೆ. ಆ್ಯಂಡ್ ಇದನ್ನು ಲವ್ ಅಟ್ರಾಕ್ಟಿಂಗ್ ರಾಖಿ, ಅಂದರೆ ನಿಮ್ಮ ಮತ್ತು ನಿಮ್ಮ ಬ್ರದರ್ನ ಮಧ್ಯೆ ಒಂದು ಬಾಂಡಿಂಗ್ ಚೆನ್ನಾಗಿರಲಿ ಅನ್ನೋದು ಈ ರಾಖಿಯ ಉದ್ದೇಶ. ಇದರಲ್ಲಿ ರೋಸ್ ಕ್ವಾರ್ಟ್ಸು, ಗ್ರೀನ್ ಅವೆಂಚರನ್ ಮತ್ತು ಕ್ಲಿಯರ್ ಕ್ವಾರ್ಟ್ಸನ್ನು ಹಾಕಿ ಪ್ರಿಪೇರ್ ಮಾಡಿದ್ದೀನಿ. ಇದೆಲ್ಲ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 150ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಆರಾಮಾಗಿ ತಗೋಬೋದು. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಟೈಪ್ ವಿಡಿಯೋಸ್ ಬೇಕು ಅದನ್ನು ಕಮೆಂಟ್ ಮಾಡಿ. ಯಾವ ಕ್ರಿಸ್ಟಲ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಬೇಕು ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ಬೋದು. ಆ್ಯಂಡ್ ಹೇಳಬೇಕು ಅಂದರೆ ಯಾರಿಗಾದರೂ ಏಂಜಲ್ ದೇವಾಸ್ ಥೆರಪಿನ ಕಲಿಬೇಕು, ರೇಖಿನ ಕಲಿಬೇಕು, ಪೆಂಡುಲಮ್ನ ಕಲಿಬೇಕು, ಪೆಂಡುಲಮ್ ಡೌಸಿಂಗನ್ನು ಕಲಿಬೇಕು ಅನ್ನೋದಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಟ್ಯಾರೋ ರೀಡಿಂಗ್ ಕಲಿಬೇಕು, ಈ ಥರದ ಆಸೆಗಳಿದ್ದರೆ ನೀವು ಕೂಡ ಕಲಿಬೋದು. ನಿಮ್ಮ ಒಂದು ರೀಡಿಂಗನ್ನೇ ನೀವು ಮಾಡ್ಕೋಬೋದು. ನೀವು ಬೇರೆಯವ್ರಿಗೆ ಮಾಡಬೇಕು ಅಂತ ಇಲ್ಲ, ನಿಮಗೆ ಒಂದು ಹೀಲಿಂಗನ್ನು ನೀವು ಮಾಡ್ಕೋಬೋದು. ಅದರಿಂದ ನೀವು ಬೇರೆಯವ್ರ ಹತ್ರ ಹೋಗೋದು ತಪ್ಪುತ್ತೆ. ಆ್ಯಂಡ್ ನಿಮ್ಮ ಎನರ್ಜಿ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಎಲ್ರಿಗೂ. ಒಳ್ಳೆಯದಾಗಲಿ.